ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಭಾಳ ದಿನ ಆಗಿತ್ತು ಈ ಥರ ವಿಡಿಯೋ ಮಾಡಿ ಯೂಟ್ಯೂಬ್ ವ್ಲಾಗ್ನ ಮಾಡಿ ಹಾಕಿ. ತುಂಬ ದಿನ ಗ್ಯಾಪ್ ಕೊಟ್ಟಿದ್ದೆ. ಆಲ್ಮೋಸ್ಟ್ ಒಂದು 5-6 ತಿಂಗಳೇ ಗ್ಯಾಪ್ ಆಗೋಯ್ತು. ಅರ್ಧ ವರ್ಷನೇ ಹೋಗ್ಬಿಡ್ತು. ಕೆಲವು ಕಾರಣಗಳಿಂದ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಆದಷ್ಟು ಇನ್ಮೇಲಿಂದ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು, ಜಾಸ್ತಿ ಟೈಮ್ ಕೂಡ ಇಲ್ಲ. ಬೇಗ ಬೇಗ ಎಲ್ಲನೂ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ವಿಡಿಯೋನ ಮಾಡಾಕತ್ತೀನಿ. ಯಾಕಂತಂದರೆ ನನ್ನ ಅಡುಗೆ ಮನೆಯ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡಿದ್ದೀನಿ. ಯಾವ ಥರ ಮಾಡ್ಕೊಂಡಿದ್ದೀನಿ, ಯಾವ ಥರ ಎಲ್ಲನೂ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಅಡುಗೆ ಮನೆ ಇದು. ನಾನ್ ಮಾಡ್ಯುಲರ್ ಕಿಚನ್. ಇನ್ನು ಏನು ಕಬೋರ್ಡ್ ಇಲ್ವಲ್ಲ, ಏನೂ ಮಾಡಿಸಿಲ್ಲ. ಮಾಡ್ಯುಲರ್ ಕಿಚನ್ ಮಾಡಿಸ್ಬೇಕು. ನೋಡೋಣ ಯಾವಾಗ ಟೈಮ್ ಬರುತ್ತೆ, ಅದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕಂತೂ ಸಿಂಪಲ್ಲಾಗಿ ಇರೋದ್ರಲ್ಲಿ ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಬಿಫೋರ್ ಆರ್ಗನೈಸ್ ಮಾಡೋಕ್ಕಿಂತ ಮುಂಚೆ ನನ್ನ ಅಡುಗೆ ಮನೆ ಯಾವ ಥರ ಇದೆ, ಅದಾದಮೇಲೆ ನೀಟಾಗಿ ಎಲ್ಲ ಜೋಡಿಸಿ ಹೊಂದಿಸಿ ಇಟ್ಟ ಮೇಲೆ ಯಾವ ಥರ ಇದೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳೇ ನನ್ನ ಚಾನಲಲ್ಲಿ ಕೊಟ್ಟಿದ್ದೀನಿ. ಒಂದು ಸಲ ನೀವು ಚೆಕ್ಔಟ್ ಮಾಡಿ, ನಿಮ್ಗೆ ಗೊತ್ತಾಗ್ತೈತಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನೋಡ್ಕೊಂಡು ಬನ್ನಿ ಹೆಂಗೆ ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ, ಹೆಂಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಏನು ಅನ್ನಿಸ್ತು ಅಂತ ಮರೀತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡತ್ತಿರಲ್ಲ, ಬಿಫೋರ್ ನನ್ನ ಅಡುಗೆ ಮನೆ ಈ ಥರ ಇತ್ತು. ಅಂದರೆ ನಾನು ಆರ್ಗನೈಸ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಅಡುಗೆ ಮಾಡೋ ಟೈಮಲ್ಲಿ ಅಥವಾ ಏನಾದ್ರು ಕೆಲಸ ಮಾಡೋ ಟೈಮಲ್ಲಿ, ಬೆಳಿಗ್ಗೆ ನಾಷ್ಟ ಮಾಡೋ ಟೈಮಲ್ಲಿ ಈ ಥರ ತುಂಬ ಮೆಸ್ಸಿಯಾಗಿರುತ್ತೆ. ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಇದು ಮುಂಚೆ ಇರುವಂಥ ವಿಡಿಯೋ. ಅದಾದಮೇಲೆ ನಾನೆಲ್ಲ ಆರ್ಗನೈಸ್ ಮಾಡಿದ್ಮೇಲೆ ಚೂರು ಚೇಂಜಸ್ನ ಮಾಡ್ಕೊಂಡಾದಮೇಲೆ ನನ್ನ ಅಡುಗೆ ಮನೆ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈಗ ನಾನು ಏನು ಆರ್ಗನೈಸ್ ಮಾಡಿದ್ದೀನಲ್ಲ ಅಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಇದು ಹೊರಗಡೆ ಇಲ್ಲಿ ನೋಡತ್ತೀರಾ ಎಂಟ್ರೆನ್ಸ್ ನಮ್ಮ ಅಡುಗೆ ಮನೆಗೆ ಹೋಗೋದು. ಫಸ್ಟಿಗೆ ನಿಮಗೆ ಇಲ್ಲಿ ಒಂದು ನೀರು ತುಂಬಿಟ್ಕೊಂಡಿದ್ದೀನಿ. ಯಾಕಂತಂದರೆ ನಮ್ಮದು ಅಕ್ವಾಗಾರ್ಡ್ ಅದು ಟಚಬಲ್, ಅಂದರೆ ಕರೆಂಟ್ ಇದ್ದರೆ ಮಾತ್ರ ನೀರು ಬರುತ್ತೆ ಆ ಥರ. ಆಮೇಲೆ ಬಂದ ತಕ್ಷಣ ಫ್ರಿಜ್ ಕಾಣುತ್ತೆ. ಅದಾದಮೇಲೆ ಇಲ್ಲಿ ಏನು ಶೆಲ್ಫ್ನ ಇಟ್ಕೊಂಡಿದ್ದೀನಿ ಪಾತ್ರೆ ಸಾಮಾನೆಲ್ಲ ಇಟ್ಕೊಳಕ್ಕೆ. ಅದಾದಮೇಲೆ ಇದು ದೊಡ್ಡದೊಂದು ವಿಂಡೋ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ಅಕ್ವಾಗಾರ್ಡ್. ಇಲ್ಲಿ ನೋಡ್ತಾ ಇದ್ದರೆ ಇದು ಕರೆಂಟ್ ಇದ್ದರೆ ಮಾತ್ರ ನೀರು ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಅದಕ್ಕೋಸ್ಕರ ಎಮರ್ಜೆನ್ಸಿಗಿರಲಿ ಅಂತ ನೀರು ತುಂಬಿಟ್ಕೊಂಡಿರ್ತೀನಿ. ಇಲ್ಲಿ ನೋಡ್ತಾ ಇದ್ದರೆ ಇದು ಲಕ್ಸುರಿ ಸಿಂಕು. ನನಗೆ ಈ ಥರ ಸಿಂಕ್ ಹಾಕಬೇಕು ಅಂತ ತುಂಬಾ ಆಸೆ ಇತ್ತು. ಇದರಲ್ಲಿ ನೀರು ಬರೋದು ತುಂಬ ಆಪ್ಷನ್ಸ್ಗಳಿದೆ. ಈ ಥರ ಒಂದು ಇಲ್ಲಿ ನೋಡ್ತಾ ಇದ್ದರೆ ಶವರ್ ಥರ ಬರುತ್ತೆ. ಅದಾದಮೇಲೆ ನಾರ್ಮಲ್ ನೀರು, ನಳ್ಳಿ ಯಾವ ಥರ ಬರುತ್ತೆ ಆ ಥರ ನೀರು ಬರುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಕೆಳಗಡೆ ತರಕಾರಿ ಎಲ್ಲ ತೊಳೆಯೋಕ್ಕೆ ಈ ಥರನೂ ಕೂಡ ಬರುತ್ತೆ. ಇಲ್ಲಿ ನೋಡತ್ತೀರಾ ತುಂಬ ಆಪ್ಷನ್ಸ್ಗಳಿದೆ ಈ ಸಿಂಕಿಗೆ. ಆಮೇಲೆ ತುಂಬ ಕಾಸ್ಟ್ಲಿ ಸಿಂಕ್ ಕೂಡ ಇಲ್ಲಿ ನೋಡತ್ತೀರಾ. ನನಗೆ ತುಂಬಾ ಆಸೆ ಇತ್ತು ಮನೆ ಕಟ್ಸೋವಾಗಲೇ ಈ ಥರ ಸಿಂಕನ್ನೇ ಕೂಡಿಸ್ಬೇಕು ಅಂತ. ನನಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ತುಂಬ ಆಸೆ ಇತ್ತು. ತುಂಬಾ ಕಾಸ್ಟ್ಲಿ ಇದು. ಅದಾದಮೇಲೆ ಇಲ್ಲಿ ಒಂದು ಚಿಕ್ಕ ಮನಿ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. ಇದು ಫ್ರೆಂಡ್ಸ್, ಅಡುಗೆ ಮನೇಲಿ ಎಲ್ಲಾದರೂ ಒಂದು ಕಡೆ ಒಂದು ಮನಿ ಪ್ಲ್ಯಾಂಟನ್ನು ಇಟ್ಟರೆ ಒಳ್ಳೆಯದು ಅಂತ ಹೇಳಿದ್ರು. ಹಾಗಾಗಿ ಒಂದು ಚಿಕ್ಕದು ಮನಿ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಇದ್ದಷ್ಟು ಒಳ್ಳೆಯದು. ಅದು ಲಕ್ಷ್ಮೀ ಸ್ವರೂಪ ಅಂತಾರಲ್ಲ, ಹಾಗಾಗಿ ಇಲ್ಲಿ ಒಂದು ಜಾಗ ಮಾಡಿ ಮನಿ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬರ್ತೈತೆ. ಸಿಂಕ್ ಹತ್ರನೇ ಇಟ್ಟಿದ್ದೀನಿ, ಬೇರೆ ಜಾಗ ಇಲ್ಲ ಇಡೋಕ್ಕೆ, ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀನಿ ಒಂದು ಶೆಲ್ಫ್ ಮೇಲೆ ಎಲ್ಲ ಏನು ಕುಕ್ಕಿಂಗ್ ಆಯಿಲು, ಸ್ಪೂನ್ಸು, ಚಮಚಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಅಡುಗೆ ಮನೆಗೆ ಅಟ್ಯಾಚ್ಡ್ ಆಗಿ ಇದು ಯುಟಿಲಿಟಿನ ಮಾಡಿಸ್ಕೊಂಡಿದ್ದೀನಿ. ಬಟ್ಟೆ ತೊಳೆಯೋಕ್ಕಾಗಲಿ ಅಥವಾ ವಾಷಿಂಗ್ ಮಿಷಿನ್ ಎಲ್ಲ ಇಡೋಕ್ಕಾಗಲಿ. ಇನ್ ಫ್ಯೂಚರಲ್ಲೆಲ್ಲ ವಾಷಿಂಗ್ ಮಿಷಿನ್ ತೊಗೊಳ್ಳೋ ಪ್ಲ್ಯಾನ್ ಇದೆ. ಅದನ್ನೆಲ್ಲ ಇಡೋಕ್ಕೆ ಬೇಕಲ್ಲ ಅಂತ. ಸೊ ಈ ಥರ ಸಿಂಪಲ್ಲಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗೆ ಅನಿಸ್ತು ನನ್ನ ಅಡುಗೆ ಮನೆ. ಇನ್ನೂ ತುಂಬ ಎಲ್ಲ ಕೆಲಸ ಮಾಡಿಸೋದಿದೆ, ನೋಡೋಣ. ಹಾಗೆ ನಿಮ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಬೆಳಕು ಬರ್ತಾಯಿದ್ದು ಸ್ವಲ್ಪ ಶೇರಿಂಗ್ ಆಗ್ಬೋದು ಕ್ಯಾಮ್ರಾ. ಯಾಕಂದರೆ ನನ್ನ ಕ್ಯಾಮ್ರಾ ಈಗ ಕೊನೆ ಸ್ಟೇಜಲ್ಲಿ ಐತಿ. ಯಾವ ಟೈಮಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಅದೇ ಕ್ಯಾಮ್ರಾದಲ್ಲೇ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ನೋಡೋಣ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ತಗೊಂಡು ಹೋಗೋದು. ಸ್ವಲ್ಪ ಹಿಂದ್ಗಡೆ ಎಲ್ಲ ನಿಮಗೆ ಬೆಳಕು ಜಾಸ್ತಿ ಬರ್ಬೋದು. ಅಲ್ಲಿ ಕಿಟಕಿ ಇರೋದ್ರಿಂದ ಸ್ವಲ್ಪ ಬೆಳಕು ಜಾಸ್ತಿ ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದಿರಾ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಏನು ಅನ್ನಿಸ್ತು ನನ್ನ ಅಡುಗೆ ಮನೆ, ಯಾವ ಥರ ಆರ್ಗನೈಸ್ ಎಲ್ಲ ನಿಮಗೆ ಇಷ್ಟ ಆಯಿತಾ ಅಂತ ಮರಿದೇನೆ ಕಮೆಂಟ್ ಮಾಡಿ
ತಿಳಿಸಿ ಏನು ಅನ್ನಿಸ್ತು ಅಂತ. ಹಾಗೆ ತುಂಬ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ತುಂಬಾ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಡೈಲಿ ನನ್ನ ವಿಡಿಯೋಸ್ ಬರುತ್ತೆ, ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ನನ್ನ ಚಾನಲಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮನೆ ಹೋಮ್ ಟೂರ್ ವಿಡಿಯೋ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಅದನ್ನ ಪೋಸ್ಟ್ ಮಾಡಬೇಕಷ್ಟೇ, ನೋಡೋಣ. ಆದಷ್ಟು ಬೇಗ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗೆ ನನ್ನ ಡೈಲಿ ವ್ಲಾಗ್ ಕೂಡ ಬರುತ್ತೆ. ಹಾಗೆ ಏನು ಬ್ಯೂಟಿ ಸ್ಕಿನ್ ಸಂಬಂಧಪಟ್ಟಂಥ ವೀಡಿಯೋಸ್ ಕೂಡ ಜಾಸ್ತಿ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ನಮಸ್ಕಾರ, ಥ್ಯಾಂಕ್ ಯು, ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.